ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಉತ್ತರಾಖಂಡದ ಹರಿದ್ವಾರದಲ್ಲಿದ್ದೀನಿ. ನಾನು ಕೇದಾರ್ನಾಥ್ ಚಾರ್ಧಾಮ ಯಾತ್ರೆ ಮಾಡಲಿಕ್ಕೆ ಇವತ್ತು ಹರಿದ್ವಾರದಲ್ಲಿದ್ದೀನಿ. ಸೊ ನಾಳೆ ನಾನು ಹರಿದ್ವಾರ ಯಾತ್ರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹರಿದ್ವಾರದಿಂದ ಚಾರ್ಧಾಮ ಯಾತ್ರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋದಲ್ಲಿ ಚಾರ್ಧಾಮ ಯಾತ್ರಾ ಎಲ್ಲಿಂದ ಎಲ್ಲಿ ಹೋಗಬೇಕು ಎಲ್ಲ ತೋರಿಸ್ತೀನಿ. ಹಲೋ ಹಲೋ ಗೈಸ್, ನಾವು ಇವತ್ತು ಯಮುನೋತ್ರಿ ಹೊರಡ್ಲಿಕ್ಕೆ ರೆಡಿ ಆಗಿದ್ವಿ. ನಿನ್ನೆ ನಾವು ಹರಿದ್ವಾರದಲ್ಲಿ ಸ್ಟೇ ಆಗಿ ಗಂಗಾ ಆರತಿ ಎಲ್ಲ ಮುಗಿಸಿ ಇವತ್ತು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ರೆಡಿ ಆಗಿದ್ವಿ ಹೋಗ್ಲಿಕ್ಕೆ. ನೋಡಿ ಗೈಸ್, ನಾವೆಲ್ಲ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ರೆಡಿ ಆಗಿದ್ವಿ ಹೋಗ್ಲಿಕ್ಕೆ ಚಾರ್ಧಾಮ ಯಾತ್ರಾ. ಇವತ್ತಿಂದ ನಮ್ ಜರ್ನಿ ಸ್ಟಾರ್ಟ್ ಆಗತ್ತೆ ಚಾರ್ಧಾಮ ಯಾತ್ರೆಗೆ. ನೋಡಿ, ಇವಳು ನಿದ್ರೆ 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 ಅಂತ ಇದುವರೆಗೂ ನಿದ್ರೆ ಕಣ್ಣಲ್ಲೇ ಇದ್ದಾಳೆ. ನೋಡಿ, ಇವರೇ ಈ ಹೋಟೆಲ್ನ ಮ್ಯಾನೇಜರ್. ಸೊ ಆಕಾಶ್ ಅಂತ. ಸೊ ನೀವು ಈಗ ಹೋಟೆಲ್ಗೆ ಬಂದ್ರೆ ಇವ್ರ ಜೊತೆ ವಿಸಿಟ್ ಮಾಡಿ, ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಇವ್ರು ಒಳ್ಳೆ ಸಜೆಷನ್ ಕೊಡ್ತಾರೆ, ಒಳ್ಳೆ ರೂಮ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಮತ್ತೆ ಒಳ್ಳೆ ಕಾರ್ ರೆಂಟಿಗೆ ಬೇಕಾದ್ರೆ ನೀವು ಗ್ರೂಪ್ ಮಾಡ್ಕೊಂಡು ಬಂದ್ರೆ, ಮತ್ತೆ ಇಂಡಿವಿಜುವಲ್ ಆಗಿ ಬಂದ್ರೆ ಒಳ್ಳೆ ಸಜೆಷನ್ ಕೊಟ್ಟು ಕಾರ್ ಕೂಡ ಬುಕ್ ಮಾಡಿ ಕೊಡ್ತಾರೆ ಒಳ್ಳೆ ಕಮ್ಮಿ ರೇಟಲ್ಲಿ. ನೀವು ಇಲ್ಲಿ ಬಂದು ವಿಸಿಟ್ ಮಾಡೋದಿದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ, ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ लाइक ಮಾಡಿ. सर जी, आप कुछ बताइए. ये my friend from Karnataka, and he's a good nice boy and he's going to Chardham Yatra and come my hotel and nice review from here. Thank you. ಗೈಸ್ ನೋಡಿ, ಇವಾಗ 9 o'clock ಆಗಿದೆ ಸುಮಾರು. ಆದ್ರೂ ನಾವು ಇನ್ನೂ ರೀಚ್ ಆಗಿಲ್ಲ. ಮೇ ಬಿ ಸಂಜೆ ಆಗ್ಬಹುದು. ನೋಡಿ, ರೋಡ್ ಕೂಡ ಒಳ್ಳೆ ಇದೆ ಆಲ್ಮೋಸ್ಟ್ ಆಗಿ. ರೋಡಿಗೇನು ತೊಂದರೆ ಇಲ್ಲ. ಕೆಲವೊಂದ್ ಕಡೆ ರೋಡ್ ಪ್ರಾಬ್ಲಮ್ ಇರಬಹುದು. ನೋಡಿ, ಇದು ಉತ್ತರಾಖಂಡದ ಯಮುನೋತ್ರಿಗೆ ಹೋಗುವಾಗ ನಮ್ಗೆ ಸಿಕ್ಕಿರೋ ವ್ಯೂ ಪಾಯಿಂಟ್ ಎಷ್ಟು ಸೂಪರ್ಬ್ ಆಗಿದೆ ಅಂತ. ಅನ್ಬಿಲೀವಬಲ್ ವ್ಯೂ ಮಾತ್ರ. ನೋಡಿ ಗೈಸ್, ನಾವು ಯಮುನೋತ್ರಿ ಹೋಗುವಾಗ ಇಲ್ಲಿ ರೋಡ್ ಬ್ಲಾಕ್ ಆಗಿತ್ತು. ಸೊ ಯಾರಾದ್ರೂ ಚಾರ್ಧಾಮ ಯಾತ್ರಾ ಮಾಡುವಾಗ ಸ್ವಲ್ಪ ಜಾಗೃತಿ ವಹಿಸಿ. ಅವ್ರ ಹತ್ರ ಕೇಳಿ, ಡ್ರೈವರ್ ಹತ್ರ ಇಲ್ಲ ಮತ್ತೆ ಯಾರಾದ್ರೂ ಹೋಗಿದ್ರೆ ಅಲ್ಲಿ ನೀವು ಎಲ್ಲಿ ಸ್ಟೇ ಆಗಿರ್ತೀರಾ ಅಲ್ಲಿ ಕೇಳಿ ಫಸ್ಟಿಗೆ ಯಮುನೋತ್ರಿಗೆ ಹೋಗ್ಲಿಕ್ಕೆ ರೋಡ್ ಎಲ್ಲ ಕ್ಲಿಯರ್ ಇದೆಯಾ ಇಲ್ಲ ಅಂತ. ನಾವು ಹೋಗುವಾಗ ರೋಡ್ ಬ್ಲಾಕ್ ಆಗಿತ್ತು. ಸೊ ನಾವು ಗಾಡಿನ ರಿವರ್ಸಿಗೆ ಹಾಕಿ ಇಟ್ಟಿದೀವಿ, ಕೇಳಿಕ್ ಹೋಗ್ತಾ ಇದೀವಿ ಇವಾಗ. ಇಲ್ಲೊಂದು ಮನೆ ಕಾಣ್ತಾ ಇದೆ, ಫುಲ್ ಗೇಟ್ ಎಲ್ಲ ಕ್ಲೋಸ್ ಇದೆ, ಅದಕ್ಕೆ ನಾವು ಅಲ್ಲಿ ಹೋಗಿಲ್ಲ. ಮುಂದ್ಗಡೆ ಹೋಗ್ತಾ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ ಇದಾಗಿದೆ ಇರ್ಬೋದು, ನೋಡೋಣ ಏನಾಗಿದೆ ಅಂತ. ರೋಡ್ ಫುಲ್ ಹೋಗಿದೆ ನೋಡಿ. ಯಾರೆಲ್ಲ ಚಾರ್ಧಾಮಕ್ಕೆ ಹೋಗ್ಲಿಕ್ಕೆ ಬರ್ತಾ ಇದ್ದೀರಿ ಗಂಗೋತ್ರಿ ಯಮುನೋತ್ರಿಗೆ, ನೋಡಿ ಸ್ಲೈಡಿಂಗ್ ಆಗಿರೋದು ವ್ಯೂ ಮಾತ್ರ ಮಾರ್ವಲಸ್ ಆಗಿದೆ ನೋಡಿ. ಸ್ವಲ್ಪ ಜಾಗ್ರತೆ ವಹಿಸಿ ಬರೋ ಮುಂಚೆ. ಇವಾಗ ನಾವು ರಿಟರ್ನ್ ಹೋಗ್ತಾ ಇದೀವಿ, ಏನೂ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮಾಡೋದು ಗೈಸ್ ಹೇಳಿ.
ಇವಾಗ ಯಮುನೋತ್ರಿ ಹೋಗೋದು ಅದು ಕ್ಯಾನ್ಸಲ್ ಮಾಡಿ ಗಂಗೋತ್ರಿ ಹೋಗೋದು ಇವಾಗ. ಬಂದ್ಲು ಇವಳಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ guys. ನೋಡಿ ಏನು ಮಾಡ್ಲಿಕ್ಕೆ ಆಗಲ್ಲ. ನೋಡೋಣ ಡ್ರೈವರ್ ಏನ್ ಹೇಳ್ತಾರ ಅಂತ. ವಾಪಸ್ ಮತ್ತೆ ರಿಟರ್ನ್ ಹೋಗ್ಬೇಕು. ನಾವು ತುಂಬಾ ಅಂದ್ರೆ ತುಂಬಾ ಜರ್ನಿ ಮಾಡಿದೀವಿ. ಆಲ್ಮೋಸ್ಟ್ 2-3 ಅವರ್ಸ್ ಜರ್ನಿ ಆಗಿದೆ. ನೋಡೋಣ. ನೋಡಿ ಗೈಸ್, ಯಮುನೋತ್ರಿಗೆ ಹೋಗೋ ರೋಡು ಕ್ಲೋಸ್ ಇದೆ ಅಂತ. ಸೊ ಬೇರೆ ರೋಡು ಬೈಪಾಸ್ ಅಲ್ಲಿ ನಾವು ಹೋಗ್ತಾ ಇದೀವಿ. ನೋಡಿ ಯಾವ ತರ ಕಚ್ಚಾ ರೋಡ್ ಇದೆ ಅಂತ. ಈ ರೋಡಲ್ಲಿ ಹೋಗ್ಬೇಕಾಗತ್ತೆ, ಅದ್ ಬೇರೆ ಆಪ್ಷನ್ ಇಲ್ಲ. ಇಲ್ಲ ಅಂದ್ರೆ ಯಮುನೋತ್ರಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಸೊ ನಾವು ಕ್ಯಾನ್ಸಲ್ ಮಾಡದೆ ಕಚ್ಚಾ ರೋಡಿಂದ ಹೋಗೋಣ ಅಂತ ಹೇಳಿ ನಾವು ಹೋಗ್ತಾ ಇದೀವಿ. ಚಾರ್ಧಾಮ ಹೇಗಾದ್ರೂ ಮುಗಿಸೋಣ ಅಂತ. ನೋಡಿ ರೋಡ್ ವ್ಯವಸ್ಥೆ ಹೇಗಿದೆ ಅಂತ ನೋಡಿ. ನೋಡಿ ಗೈಸ್, ಒಬ್ಬೊಬ್ರು ಒಂದೊಂದು ಮುಖ ಆಗೋಗಿದ್ದಾರೆ. ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದಾರೆ. ಆದ್ರೂ ಇನ್ನು ಯಮುನೋತ್ರಿ ಮುಟ್ಟಿಲ್ಲ. ಅವಳಂತೂ ಫಸ್ಟ್ ಟ್ರಿಪ್ ಅಂದ್ರೆ ಫಸ್ಟ್ ಬರ್ತಾಳೆ, ಆದ್ರೆ ಮಲ್ಕೊಳ್ಳೋದಂದ್ರೆ ಗಿನ್ನಿಸ್ ದಾಖಲೆ ಅವಳದೇ. ಇನ್ನೂ ಎದ್ದಿಲ್ಲ. 150 ಕಿಲೋಮೀಟರ್ ಆಯ್ತು ಆಲ್ಮೋಸ್ಟ್, ಆದ್ರೂ ಎದ್ದಿಲ್ಲ. ಹೇ ಗೈಸ್, ನಾನು ಯಮುನೋತ್ರಿ ಟ್ರ್ಯಾಕ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಜೊತೆ ನನ್ನ ಸಿಸ್ಟರ್ ಕೂಡ ಟ್ರ್ಯಾಕಿಂಗಿಗೆ ಹೋಗ್ತಾ ಇದ್ದಾರೆ. ನೋಡಿ ತೋರಿಸ್ತೀನಿ. देख लो भाईजान लोग ट्रैकिंग करके अभी नीचे उतर रहे हैं. ನೋಡಿ ಗೈಸ್, ಇವಳು ಟ್ರ್ಯಾಕಿಂಗ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾಳೆ. ಇವಾಗ ಹೋಗುವಾಗೆ ಹೀಗಿದ್ದಾಳೆ, ಅಲ್ಲಿ ಮುಟ್ಟುವವರೆಗೂ ಯಾವ ತರ ಆಗ್ತಾಳೆ ಗೊತ್ತಿಲ್ಲ. ನೋಡೋಣ ಬನ್ನಿ, ಮತ್ತಿಬ್ರನ್ನ ನಿಮ್ಗೆ ಮೀಟ್ ಮಾಡಿಸ್ತೀನಿ. ಅವ್ರ ಮುಂದ್ಗಡೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಇದೆ ಇಲ್ಲಿನ ರೋಡ್. ಫುಲ್ ಡೆಮೊಲಿಷ್ ಆಗಿರೋ ರೋಡ್ ಫುಲ್. ನೋಡಿ ಇವ್ರೊಬ್ರು, ಮತ್ತೊಬ್ಳು ಅಜ್ಜಿ ಇದ್ದಾಳೆ ನಮ್ ಗ್ರೂಪ್ ಅಲ್ಲಿ. ಇವ್ರೊಬ್ರು, ಇಲ್ಲಿ ಟ್ರ್ಯಾಕಿಂಗಿಗೆ ತುಂಬಾ ಎನರ್ಜಿ ಬೇಕು. 5 ಕಿಲೋಮೀಟರ್ ಟ್ರ್ಯಾಕಿಂಗ್ ಮಾಡ್ಬೇಕು ಯಮುನೋತ್ರಿಗೆ. ನೋಡೋಣ ಎಷ್ಟು ತನಕ ಎನರ್ಜಿ ಇರತ್ತೆ, ಎಷ್ಟು ಕಿಲೋಮೀಟರ್ ತನಕ ಅಂತ. ಬರುವಾಗ ಬೆಳಿಗ್ಗೆ 4 ಗಂಟೆಗೆ ನಾವು ಜರ್ನಿ ಮಾಡಿದ್ದು. ಇವಾಗ ಸಂಜೆ 4 ಗಂಟೆಗೆ ರೀಚ್ ಆಗಿದ್ವಿ ಯಮುನೋತ್ರಿಗೆ, ಹರಿದ್ವಾರದಿಂದ ಯಮುನೋತ್ರಿಗೆ. ಸೊ ತುಂಬಾ ಅಂದ್ರೆ ಹೆವಿ ಜರ್ನಿ ಆಯ್ತು. ನೈ ಜಯ ಬೈ, ಥ್ಯಾಂಕ್ ಯು ಬೈ. ತುಂಬಾ ಜನ ಕುದುರೆ ಮೇಲೂ ಸವಾರಿ ಮಾಡ್ತಾರೆ, 3-3.5 ಸಾವಿರಕ್ಕೆ ಪರ್ ಪರ್ಸನ್. ಇಲ್ಲೂ ಕೂಡ ಕುದುರೆ ಸವಾರಿ ಕೂಡ ಇದೆ, ಅವೈಲೇಬಲ್ ಇದೆ. ಆದ್ರೆ ನಾವು ಟ್ರ್ಯಾಕಿಂಗ್ ಅನ್ನ ಚೂಸ್ ಮಾಡಿದೀವಿ. ಇಲ್ಲಿನ ಹೋಗೋ ದಾರಿಯಲ್ಲಿ ಸಣ್ಣ ಸಣ್ಣ ಹೋಟೆಲ್ ಕೂಡ ಇದೆ, ನೀವು ಬಂದು ತಿಂದು ಕೂಡ ಹೋಗ್ಬೋದು. ಗೈಸ್, ಇದು
ಎರಡನೇ ಸ್ಟಾಪ್ ಇದು, ಎರಡನೇ ಸ್ಟಾಪ್ ಇವ್ರದ್ದು. ಊಟ ಮಾಡಿದಷ್ಟೇ ಅಲ್ವಾ, ಸೊ ತುಂಬಾ ಅಂದ್ರೆ ತುಂಬಾ ಸುಸ್ತಾಗತ್ತೆ. ಇವನು ಬ್ಲ್ಯಾಕ್ ಕಿ ನಮ್ ಜೊತೆ ಬಂದಿದ್ದಾನೆ, ನಮ್ ಜೊತೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸ್ಪೆಷಲ್ ಪರ್ಸನ್ ನಮ್ ಗ್ರೂಪ್ ಅಲ್ಲಿ. ಗೈಸ್, ಚಾರ್ಧಾಮ ಯಾತ್ರದಲ್ಲಿ ಮೊದಲ ಯಾತ್ರ ಯಮುನೋತ್ರಿ ಯಾತ್ರ. ಅದೇ ಫಸ್ಟ್ ನಾವು 5 ಕಿಲೋಮೀಟರ್ ನೋಡ್ಕೊಂಡು ಹೋಗೋ ಯಾತ್ರ, ಟ್ರ್ಯಾಕಿಂಗ್. ನೋಡಿ ಹಿಂದ್ಗಡೆ ನಮ್ಮ ಪೈಲ್ವಾನ್ ಮಾತ್ರ 4 ಕೋಲನ್ನು ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಒಬ್ರೆ. ನೋಡಿ, ಇವ್ರು ನಮ್ ಗ್ರೂಪ್ನ ಪೈಲ್ವಾನ್. ಇವಳಂತೂ ನಿದ್ರೆ ಅಜ್ಜಿ. ಇವಾಗ ನಿಮ್ಗ ಮೇಲ್ಗಡೆ ತೋರಿಸ್ತೀನಿ ಗೈಸ್ ಯಾವ ತರ ಇದೆ ಅಂತ. ಟ್ರ್ಯಾಕಿಂಗ್ ಈ ತರ ಅಂಗಡಿ ಎಲ್ಲ ಇದೆ ಟ್ರ್ಯಾಕಿಂಗ್ ಅಲ್ಲಿ. ಮತ್ತೆ ವ್ಯೂಸ್ ನೋಡಿ, ತುಂಬಾ ಅಂದ್ರೆ ತುಂಬಾ ಆಸಮ್ ಆಗಿ ಕಾಣುತ್ತಾ ಇದೆ ವ್ಯೂ ಮಾತ್ರ. ನೋಡಿ, ವ್ಯೂ ನೋಡ್ತಾ ಇರ್ಬೋದು. ನೋಡಿ ಗೈಸ್, ಹಿಂದ್ಗಡೆ ಹರಿತಾ ಇರೋ ನದಿ ಯಾವ ತರ ಕಾಣ್ತಾ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಆಂಗಲ್ ಅಲ್ಲಿ. ನೋಡಿ, ನಡೀರಿ ಹೋಗೋಣ ಮುಂದೆ. ಮತ್ತು 4 ಕಿಲೋಮೀಟರ್ ನಡಿಬೇಕು. 1 ಕಿಲೋಮೀಟರ್ ನಡೆದಾಯ್ತು. ಪಾಪ ಅಜ್ಜಿ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ಕುದುರೆಯಲ್ಲೆಲ್ಲ ಕೂತ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನೋಡಿ, ನಡ್ಕೊಂಡು ಆಗದೆ ಇದ್ದವರೆಲ್ಲ ಕುದುರೆ ಮೇಲೆ. ಪಾಪ ಇವರು ಅಜ್ಜಿ ಇರಲ್ಲ ಕಾಲ್ನಡಿಗೆಯಲ್ಲಿ ಹೋಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾ ಇದ್ದಾರೆ. ವ್ಯೂ ಮಾತ್ರ ಆಸಮ್ ಅಂದ್ರೆ ಆಸಮ್ ಆಗಿದೆ ವ್ಯೂ. ಮತ್ತೊಂದು ನೋಡಿ, 4 ಜನ ಹೊತ್ಕೊಂಡು ಒಬ್ರಿಗೆ ಎತ್ತಾಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪರ್ ಪರ್ಸನ್ ಹೆಡ್ ಒಂದು 3,500 4,000 ಇರ್ಬೋದು ಮೇ ಬಿ, ನನ್ಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅವ್ರ ಹತ್ರ. ನನ್ನ ಗ್ರೂಪ್ ಅಂತೂ ಅಲ್ಲಿ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನಾನೇ ಹಿಂದ್ಗಡೆ ಇದ್ದೀನಿ. ತುಂಬಾ ಜನ ನಡ್ಕೊಂಡು ಹೋಗ್ತಾರೆ, ತುಂಬಾ ಜನ ನಡ್ಕೊಂಡು ಬರ್ತಾರೆ. ಅದ್ರಲ್ಲಿ ಸ್ವಲ್ಪ ಜನ ಕುದುರೆ ಅಳವಡಿಸ್ಕೊಳ್ತಾರೆ, ಮತ್ತು ಸ್ವಲ್ಪ ಜನ ಆ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ಈ ತರದ್ದು ಯೂಸ್ ಮಾಡ್ತಾರೆ. ನೋಡಿ ಫೈನಲಿ ನಾವು ರೀಚ್ ಆಗಿದ್ವಿ ಯಮುನೋತ್ರಿಗೆ. ಅರೌಂಡ್ 8 o'clock ಆಗಿದೆ. 4:30ಗೆ ನಾವು ಟ್ರ್ಯಾಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. 7ರಿಂದ 8 ಕಿಲೋಮೀಟರ್ ಇದೆ ಇದು. ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿದೆ. ನೋಡಿ ಅಲ್ಲಿ ಕಾಣ್ತಾ ಇರೋದು ಲೈಟ್ ಎಲ್ಲ ಹಾಕಿದ್ದಾರೆ, ಅದೇ ದೇವಸ್ಥಾನ. ಅಲ್ಲಿಂದ ಮತ್ತು ದೇವಸ್ಥಾನಕ್ಕೆಲ್ಲ ದರ್ಶನ ಮಾಡಿ ಮತ್ತು ರಿಟರ್ನ್ ಬರಬೇಕು ನಾವು. ಇದು ಯಮುನೋತ್ರಿಯ ಬಿಸಿನೀರು ಕುಂಡ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕಡೆ ಬಿಸಿನೀರು ಬರ್ತಾ ಇರುತ್ತೆ, ಒಂದು ಕಡೆ ತಣ್ಣೀರು ಬರ್ತಾ ಇರುತ್ತೆ. ಇದು ಯಮುನೋತ್ರಿಯಲ್ಲಿ 5 ಕುಂಡಗಳಿವೆ ಇಲ್ಲಿ ಇದೇ ಥರ.
ಇಲ್ಲಿ ಸ್ನಾನ ಮಾಡಿದ್ರೆ ಒಂಥರ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಪೌರಾಣಿಕ ಕಾಲದಲ್ಲಿ. ನೋಡಿ, ಇದು ಯಮುನಾ ನದಿಯು ಉದ್ಭವವಾಗಿರುವ ಸ್ಥಳ. ಮೊದಲು ಇಲ್ಲೇ ಉದ್ಭವವಾಗಿದ್ದು ಈಗಲೂ ಕೂಡ ಅಲ್ಲಿ ಗೊತ್ತ ಅಂತ ಕುದೀತಾ ಇದೆ. ಆ ಥರ ಇಲ್ಲಿ ಈಗಲೂ ಕೂಡ ಅಲ್ಲಿ ಪೂಜಿಸ್ತಾ ಇರ್ತಾರೆ. ಹೇ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಗಾಯ್ಸ್, ನಾವು ನಿನ್ನೆ 4:30ಗೆ ಯಮುನಾತ್ರಿಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಹೋಗಿದ್ವಿ. 5 to 7 ಕಿಲೋಮೀಟರ್ ಇತ್ತು. ಸೊ ತುಂಬಾ ಅಂದ್ರೆ ತುಂಬಾ ಟೈರ್ಡ್ ಆಗಿತ್ತು ಬರುವವರೆಗೂ. ಹೋಗುವಾಗ ಫುಲ್ ಎನರ್ಜೆಟಿಕ್ ಆಗಿ ಹೋಗಿದ್ವಿ. ಬರ್ಲಿಕ್ಕೆ ನಮ್ಗೆ 10:30 ಸುಮಾರು ಆಗಿತ್ತು. ಸೊ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸೊ ನಾನು ಇವಾಗ ಮಾರ್ನಿಂಗ್ ಮಾಡ್ತಾ ಇದ್ದೀನಿ ವಿಡಿಯೋ. ನಿನ್ನೆ ರಾತ್ರಿ ವಿಡಿಯೋ ಮಾಡ್ಲಿಕ್ಕೂ ಅಷ್ಟೊಂದು ಕ್ಲಿಯರಿಟಿ ಇರ್ಲಿಲ್ಲ ಅದಕ್ಕೆ. ಸೊ ಇವತ್ತು ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಗೈಸ್ ಉತ್ತರಾಖಂಡ್ ಅಲ್ಲಿ. ಇವಾಗ ನಾವು ಯಮುನಾತ್ರಿಯಲ್ಲಿ ಇದ್ದೀವಿ. ಇವತ್ತು ನಾವು ಗಂಗೋತ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವತ್ತು ಮಾರ್ನಿಂಗ್ 7:30 ಇವಾಗ ಹೋಗ್ತೀವಿ ಗೈಸ್. ಇವಾಗ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ನಾವು ಇವಾಗ ಗಂಗೋತ್ರಿಗೆ ಹೊರಟಿದ್ವಿ. ನೋಡಿ, 3 ಮಂಗಗಳು ಹಿಂದ್ಗಡೆ ಕೂತ್ಕೊಂಡಿದ್ದೇವೆ. ಇವಾಗ ಗಂಗೋತ್ರಿ 225 ಕಿಲೋಮೀಟರ್ ಇದೆ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. 7:45 ಹೊರಟಿದೀವಿ ಇಲ್ಲಿಂದ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ನೋಡಿ ಗೈಸ್, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಳು ವಾಂತಿ ದೇವಿ ಮತ್ತೆ ನಿದ್ರಾ ದೇವಿ ನಮ್ಮ ಗ್ರೂಪಲ್ಲಿ. ವಾಂತಿ ದೇವಿ, ನಿದ್ರಾ ದೇವಿ. ನೋಡಿ, ನಮ್ ಗ್ರೂಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿದ್ದಾರೆ ಪಾಪ. ಅಷ್ಟೊಂದು ಹೆವಿ ಜರ್ನಿ ಆಯ್ತು ಇವತ್ತು ಕೂಡ, ನಿನ್ನೆ ಕೂಡ. ಯಾಕಂದ್ರೆ ನಮ್ಗೆ ನಿನ್ನೆ ಕೂಡ ತುಂಬಾ ಇದಾಗಿತ್ತು. ರೋಡ್ ತಪ್ಪಿ ಬೇರೆ ಕಡೆ ಹೋಗಿದ್ದು ಮತ್ತೆ ರಿಟರ್ನ್ ಬಂದಿದ್ದು. ಇವತ್ತು 2 ಸಲ ಪಂಚರ್ ಆಯ್ತು ಗಾಡಿ. ಸೊ ಅದಕ್ಕೆ ಲೇಟ್ ಆಗೋಯ್ತು ಗೈಸ್. ಇದು ಗಂಗೋತ್ರಿಯ ದೇವಸ್ಥಾನ. ಇಲ್ಲಿ ಪೌರಾಣಿಕ ಕಾಲದಲ್ಲಿ ಋಷಿ ಮುನಿ ಒಬ್ರು ತಪಸ್ ಮಾಡಿ ಗಂಗಾದೇವಿಯನ್ನ ಉದ್ಭವ ಮಾಡಿದ್ದು ಇದೇ ಸ್ಥಳ. ಮೊದಲು ಋಷಿ ಮುನಿಗಳು ಈ ದೇವಸ್ಥಾನದಲ್ಲಿ ಒಬ್ರು ಈ ಚಿಕ್ಕ ಗುಡಿಯಲ್ಲಿ ತಪಸ್ ಮಾಡಿದ್ದು ನೋಡ್ತಾ ಇರ್ಬೋದು ನೀವು. ಮತ್ತೆ ನೋಡಿ ಗೈಸ್, ಇವರೇ ನೋಡಿ ಭಗೀರಥ ಋಷಿಮುನಿಗಳು ತಪಸ್ಸು ಮಾಡಿ ಗಂಗಾದೇವಿಯನ್ನು ಆಲಿಸಿಕೊಂಡಿದ್ದು. ಗೈಸ್, ನಿನ್ನೆ ನಾವು ಇಲ್ಲೇ ಸ್ಟೇ ಆಗಿದ್ವಿ ಗಂಗೋತ್ರಿಯಲ್ಲಿ. ಇವತ್ತು ನಾವು ಯಾತ್ರನ ಸ್ಟಾರ್ಟ್ ಮಾಡ್ತೀವಿ ಕೇದಾರ್ನಾಥಿಗೆ. ಸೋನ್ ಪ್ರಯಾಗಲ್ಲಿ ಇವತ್ತು ಅಲ್ಲೇ ಸಂಜೆ ಹೊತ್ತು ಇದ್ದು ಅಲ್ಲಿಂದ ನಾಳೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾಳೆ ನಮಗೆ ಕೇದಾರ್ನಾಥ್ ಯಾತ್ರಾ ಟ್ರೆಕ್ಕಿಂಗ್ 22 ಕಿಲೋಮೀಟರ್ ನಡೆಯೋದು. ಮತ್ತೆ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2ನ ಮತ್ತೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಮತ್ತೆ ಯಾರೆಲ್ಲ ಹೊಸ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಏನೇ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ.